ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸಂಧ್ಯಾ. ನಾನು ವಾಮಂಜೂರು ತಿರುವೈಲ್ ಗ್ರಾಮದಿಂದ ಮಾತಾಡ್ತಾ ಇದ್ದೇನೆ. ನೀವಿಲ್ಲಿ ನೋಡ್ತಾ ಇರುವ ಹಾಗೆ ಹಿಂದ್ಗಡೆ ಕೆಸರಡೊಂಜಿ ದಿನ ನಡೀತಾ ಇದೆ. ಅದರ ಜೊತೆಗೆ ನಾವು ಆಟಿಡೊಂಜಿ ದಿನ ಅಂತ ಇಲ್ಲಿ ಅರೇಂಜ್ ಮಾಡಿದ್ದೀವಿ. ಆಟಿಡೊಂಜಿ ದಿನ ಅಂದರೆ ಆಟಿಯಲ್ಲಿ ನಡೆಯುವಂತಹ ತಯಾರಿಸುವಂತಹ ತಿಂಡಿ ತಿನಿಸುಗಳನ್ನು ನಮ್ಮ ಮುಂದಿನ ಜನಾಂಗಕ್ಕೆ ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ. ಸಿಟಿಗೆ ಹೋಗಿ ಅಥವಾ ಬೇಕರಿಯಿಂದ ತಂದಂಥ ತಿಂಡಿ ತಿನಿಸುಗಳನ್ನೇ ಈಗಿನ ಮಕ್ಕಳಿಗೆ ಪರಿಚಯ ಇರೋದ್ರಿಂದ ಇಲ್ಲಿರುವಂತಹ ತಿಂಡಿ ತಿನಿಸುಗಳಲ್ಲಿ ಅವರಿಗೆ ಒಂದು ವಿಶೇಷತೆ ಖಂಡಿತವಾಗ್ಲೂ ಕಾಣಿಸ್ತದೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ನಡೆಸೋದ್ರಿಂದ ಮಕ್ಕಳಿಗೆ ನಮ್ಮ ಕಲ್ಚರ್ ಅಥವಾ ನಮ್ಮ ತಿಂಡಿ ತಿನಿಸುಗಳ ಬಗ್ಗೆ ಹೆಚ್ಚಿನ ವ್ಯಾಮೋಹವನ್ನು ಬೆಳೆಸಲಿಕ್ಕೂ ಒಂದು ರೀತಿಯಲ್ಲಿ ಸಹಾಯವಾಗಬಹುದು ಅಂತ. ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ತಿಂಗಳ ಒಂದು ಆಟಿಯ ಒಂದು ಸಮಯ. ಯಾಕಂತೇಳಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈಗಿನ ಮಕ್ಕಳಿಗೆ ಈ ಆಟಿಯ ಬಗ್ಗೆ ಹಾಗೂ ಆಟಿಯ ಕಾಲದಲ್ಲಿ ಆ ಕೃಷಿಕರು ಏನೆಲ್ಲ ಮನೆಯಲ್ಲೆಲ್ಲ ಮಾಡುವಂಥ ತಿಂಡಿ ತಿನಿಸುಗಳ ಬಗ್ಗೆ ಈಗಿನ ಮಕ್ಕಳಿಗೆ ಅರಿವಿಲ್ಲ, ಏನಂತ ಗೊತ್ತಿಲ್ಲ. ಮತ್ತು ಭತ್ತ ಅದು ಎಲ್ಲಿಂದ ಬರ್ತದೆ, ಅಕ್ಕಿ ಅಂದರೆ ಎಲ್ಲಿಂದ ಬರ್ತದೆ, ಅದರ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ನಾವು ಈ ನಮ್ಮ ಜಯಶಂಕರ್ ಮಿತ್ರ ಮಂಡಳಿ ಮತ್ತು ಮಾತೃ ಮಂಡಳಿಯ ಈ ವತಿಯಿಂದ ಈ ಸಲ 2ನೇ ಸಲದ ಒಂದು ಕಾರ್ಯಕ್ರಮ. ಇಂದಿನ ಮಕ್ಕಳಿಗೆ ಯಾವುದು ಈಗ ಗೊತ್ತಿಲ್ಲ. ಎಲಿಮೆಂಟ್ರಿ ಶಾಲೆಗೆ ಕನ್ನಡ ಮಾಧ್ಯಮಕ್ಕೆ ಹೋಗುವವರು ಕಡಿಮೆ, ಇಂಗ್ಲೀಷ್ ಮಾಧ್ಯಮಕ್ಕೆಲ್ಲ ಹೋಗ್ತಾರೆ. ಆದ್ದರಿಂದ ಈ ರೀತಿಯಾದಂಥ ಕಾರ್ಯಕ್ರಮ ಎಲ್ಲೂ ಸಿಗುವುದಿಲ್ಲ. ಎಲ್ಲ ಮಾತೃ ಮಂಡಳಿಯವರು ಸೇರಿ ಒಂದೊಂದು ಬಗೆಯ ಎಲ್ಲ ತಿಂಡಿ ತಿನಿಸವನ್ನು ತಂದು ಮಕ್ಕಳಿಗೆ ಪರಿಚಯ ಮಾಡಿದ್ದಾರೆ. ಈಗಿನ ಮಕ್ಕಳಿಗೆ ಹಿಂದೆ ನಮ್ಮ ಆನ್ಸಿಸ್ಟರ್ಗಳು ಹೇಗೆ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ಗದ್ದೆ ಉಳ್ತಾ ಇದ್ರು, ನೇಜಿ ನಡೋದ್ರಿಂದ ಹಿಡಿದು ಸಾಕಷ್ಟು ವಿಚಾರಗಳು ತಿಳಿದಿರೋದಿಲ್ಲ. ಹಾಗಾಗಿ ಆಟಿಡೊಂಜಿ ದಿನ ಅಥವಾ ಕೆಸರಡೊಂಜಿ ದಿನ ನಾವೇನು ಮಾಡ್ತಾ ಇದ್ದೇವೆ, ಇದೊಂದು ಸಣ್ಣ ಪ್ರಯತ್ನ ಎಲ್ಲ ನಮ್ಮ ಮುಂದಿನ ಜನಾಂಗಕ್ಕೆ ಕೃಷಿ ಬಗ್ಗೆ ಪರಿಚಯಿಸುವಂಥದ್ದು, ಕೃಷಿ ಬಗ್ಗೆ ಆಸಕ್ತಿ ಹುಟ್ಟಿಸುವಂಥದ್ದು. ಹಾಗೆಯೇ ಇವತ್ತಿನ ದಿನ ತುಂಬ ವೆರೈಟಿ ಆದಂತಹ ಆಟೋಟ ಸ್ಪರ್ಧೆಗಳನ್ನು ಮಕ್ಕಳಿಗೋಸ್ಕರ, ಹಿರಿಯರಿಗೋಸ್ಕರ, ಯೂತ್ಗೋಸ್ಕರ ಅರೇಂಜ್ ಮಾಡಿದ್ದೀವಿ ಇಲ್ಲಿ. ನಾವು ಈ ಕಾರ್ಯಕ್ರಮದಲ್ಲಿ ಆಟಿಡೊಂಜಿ ದಿನವನ್ನು ಮಾಡಿದ್ದೇವೆ. ಆಟಿಡೊಂಜಿ ದಿನ ಅಂದರೆ ಇಲ್ಲಿ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಊರಿನ ಪರ ಊರಿನ ಬಂಧುಗಳು ಜೊತೆಗೆ ಮಾತೃ ಮಂಡಳಿಯ ಸದಸ್ಯರಿಂದ ಒಂದು ವಿಶೇಷ ತಿನಿಸುಗಳನ್ನು ಅಂದರೆ ಆಟಿಯ ಟೈಮಲ್ಲಿ ತಯಾರಿಸುವಂತಹ ಖಾದ್ಯಗಳನ್ನು ಒಂದೊಂದು ಮನೆಯಿಂದ ಒಬ್ಬೊಬ್ಬರು ತಯಾರಿ ಮಾಡಿಕೊಂಡು ಎಲ್ಲರಿಗೂ ಹಂಚ್ತಾ ಇದ್ದೇವೆ.
ಈ ಆಟಿ ತಿಂಗಳಲ್ಲಿ ಮಾಡುವ ತಿನಿಸುಗಳು ಯಾವುದೆಲ್ಲ ಅಂತ ಎಲ್ಲ ಒಂದು ಸಾಧಾರಣ ಒಂದು 20-30 ಮನೆಗಳಿಂದ ಈ ಎಲ್ಲ ತಿಂಡಿಗಳನ್ನು ಮಾಡಿ ತರ್ತಾರೆ. ಒಬ್ಬೊಬ್ಬರು 2 ಐಟಮ್ ತರ್ತಾರೆ. ಅದರಲ್ಲಿ ಕೆಲವರು ಒಂದೊಂದು ಮನೆಯಿಂದ 2 ತಂದರೆ ಸಾಧಾರಣ ಒಂದು 50 ಐಟಮ್ಗಳಿರ್ತದೆ ಇಲ್ಲಿ. ಅದನ್ನೆಲ್ಲ ಮಕ್ಕಳಿಗೆ ಪರಿಚಯ ಮಾಡಲಿಕ್ಕೆ ಮಳೆ ಬರ್ತಾ ಇದ್ರೂ ಕೂಡ ಮಕ್ಕಳು ಯಾವುದೇ ಲೆಕ್ಕ ಇಲ್ಲದೆ ಮಕ್ಕಳು ಹಿರಿಯರು ಎಲ್ಲರೂ ಒಟ್ಟಾಗಿ ನಾವು ಕೆಸರಿನಲ್ಲಿ ಆಟವಾಡಬೇಕು. ಆ ಕೆಸರಡೊಂಜಿ ದಿನ ಎನ್ನುವುದಕ್ಕೆ ಅನ್ವರ್ಥವಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೇವೆ.